ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಅಜಿತ್ ಕುಮಾರ್, ಸ್ಕಿನ್ ಅಂಡ್ ಹೇರ್ ಎಕ್ಸ್ಪರ್ಟ್. ಸುಮಾರು 1 ತಿಂಗಳ ಹಿಂದೆ ನನಗೊಂದು ಪೇಷಂಟ್ ಬಂದಿದ್ರು. ಹಿ ವಾಸ್ ಸಫರಿಂಗ್ ಫ್ರಮ್ ಫಂಗಲ್ ಇನ್ಫೆಕ್ಷನ್ ಇನ್ ಇಂಗ್ವೈನಲ್ ಏರಿಯಾ. ನೀವು ಇಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ. ಫಂಗಲ್ ಇನ್ಫೆಕ್ಷನ್ ಅಂತ ಅಂದ್ರೆ ಗಜಕರ್ಣ, ಇಂಗ್ವೈನಲ್ ರೀಜನ್ ಅಂತಂದ್ರೆ ತೊಡೆಯ ಸಂದುಗಳಲ್ಲಿ ಒಂದು ಸಣ್ಣ ಇನ್ಫೆಕ್ಷನ್ ಆಗಿತ್ತು ಅವರಿಗೆ. ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಒಂದಿಷ್ಟು ಟ್ರೀಟ್ಮೆಂಟ್ ಗಳನ್ನ ಡಾಕ್ಟರ್ ಇಂದ ತಗೊಂಡಿದ್ದಾರೆ. ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅವರಿಗೆ ತಾತ್ಕಾಲಿಕವಾಗಿ ಅದು ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆದಾಗ ಫಂಗಲ್ ಇನ್ಫೆಕ್ಷನ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಅದು ಮತ್ತೆ ಮತ್ತೆ ರಿಲ್ಯಾಪ್ಸ್ ಆಗುತ್ತೆ. ಅದಕ್ಕೆ ಹೊಲಿಸ್ಟಿಕಲಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಡಯಟ್ ಅಡ್ವೈಸ್ ಮಾಡ್ಬೇಕಾಗತ್ತೆ, ನಿಮ್ಗೆ ಕರೆಕ್ಟ್ ಆಗಿ ಲೈಫ್ ಸ್ಟೈಲ್ ಹೇಳ್ಕೊಡ್ಬೇಕಾಗತ್ತೆ. ಇದೆಲ್ಲ ಆದ್ಮೇಲೆನೆ ಆ ಫಂಗಲ್ ಇನ್ಫೆಕ್ಷನ್ಗೆ ಟೋಟಲಿ ಮುಕ್ತಿ ಅಂತ ಸಿಗೋದು. ಅವ್ರು ಏನ್ ಮಾಡಿದ್ದಾರೆ, ಆ ಕಾಯಿಲೆಗೆ ಮತ್ತೆ 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 ಡಾಕ್ಟರ್ ಸಜೆಸ್ಟ್ ಮಾಡಿರುವಂತ ಆಯಿಂಟ್ಮೆಂಟ್ಸ್ ಅನ್ನೇ ಪದೇ ಪದೇ ಹಾಕಿ ಕಂಡೀಷನ್ ವರ್ಸನ್ ಆಗಿದೆ, ತುಂಬಾ ಜಾಸ್ತಿ ಆಗಿದೆ. ತುರ್ಸ್ಕೊಂಡು ನೀವು ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ದಾರೆ ಅಂತ. ನೀವು ತುರ್ಸ್ಕೊಂಡು ಈ ತರ ನೆಗ್ಲಿಜೆನ್ಸಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದ್ರೆ ಕೆಲವೊಂದು ಇನ್ಫೆಕ್ಷನ್ಸ್ ಗಳಾಗುತ್ತೆ. ನೋಡಿ ನೀವು ಅದು ಎಷ್ಟು ಪಸ್ ಆಗಿದೆ. ಇದನ್ನ ನಾವು ಯಾವ ತರ ಡಿಬ್ರೈಡ್ಮೆಂಟ್ ಮಾಡ್ತಿದೀವಿ ನೋಡಿ, ನಮ್ಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಬಂದಾಗ ನೀವು ಈ ತರ ನೆಗ್ಲಿಜೆನ್ಸಿ ಎಲ್ಲ ಮಾಡಿದ್ರೆ ಅದು ಫಂಗಲ್ ಇನ್ಫೆಕ್ಷನ್ ಅಗೇನ್ ಇನ್ಫೆಕ್ಟ್ ಆಗಿ ನಿಮ್ಗೆ ಈ ರೀತಿಯ ಗಾಯಗಳಾಗುವುದು, ಅಲ್ಸರ್ ಆಗುವಂತದ್ದೆಲ್ಲ ಆಗುತ್ತೆ. ಈ ರೀತಿ ಯಾರು ಮಾಡೋಕ್ ಹೋಗ್ಬೇಡಿ. ಯಾವುದೇ ರೀತಿಯ ಟ್ರೀಟ್ಮೆಂಟ್ ಬೇಕಿದ್ದಿದ್ರು ಕನ್ಸರ್ನ್ ಡಾಕ್ಟರ್ ಇಂದ ಕರೆಕ್ಟ್ ಆಗಿ ಸಜೆಷನ್ಸ್ ತಗೊಳ್ಬೇಕು. ಸಜೆಷನ್ಸ್ ತಗೊಂಡು ನೀವು ಕರೆಕ್ಟ್ ಆಗಿ ಡಯಟ್ ಎಲ್ಲ ಫಾಲೋ ಮಾಡಬೇಕು. ಫಾಲೋ ಮಾಡಿ ನೀವು ಇದನ್ನ ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೇದು. ನಾವ್ ಇದು ನೋಡಿ ಆಫ್ಟರ್ 1 ಮಂತ್ ಯಾವ ತರ ರಿಸಲ್ಟ್ ಕೊಟ್ಟಿದೀವಿ ಅಂತ. 1 ಮಂತ್ ತಗೊಳ್ತು ನಮ್ಗೆ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡ್ಲಿಕ್ಕೆ. ಪಾಪ ಅವ್ರು ತುಂಬಾ ದೂರದಿಂದ ನಂಬಿಕೆ ಮೇಲೆ ಯಾರೋ ಒಬ್ಬರ ರೆಫರೆನ್ಸ್ ಮೇಲೆ ನನ್ನ ಹತ್ರ ಬಂದಿದ್ರು. ಇವಾಗ ನಾವು ಟ್ರೀಟ್ ಮಾಡಿದ್ವಿ. ಈ ಕಾಯಿಲೆನ ಟ್ರೀಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಜನಕ್ಕೆ ಏನ್ ಮಾಹಿತಿ ನೀಡ್ಬೇಕಂತ ಇದ್ದೀನಿ ಅಂತಂದ್ರೆ, ಯಾವುದೇ ರೀತಿಯ ಸ್ಕಿನ್ ಇನ್ಫೆಕ್ಷನ್ಸ್ ಆದ್ರೂ ಸಹ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ ಹೋಗ್ಬೇಡಿ. ಯಾಕಂತಂದ್ರೆ ನೀವು ಸ್ಕಿನ್ ಅಂದ್ರೆ ತುಂಬಾ ನೆಗ್ಲೆಕ್ಟ್ ಮಾಡ್ಬಿಡ್ತೀರಾ. ಸ್ಕಿನ್ ಅಂದ್ರೆ ನಾಟ್ ನೆಗ್ಲಿಜೆನ್ಸಿ. ಯಾಕಂತಂದ್ರೆ ನಿಮ್ಮ ಬಾಡಿಯಲ್ಲಿ ಎಲ್ಲ ಇಂಡಿಕೇಟ್ ಮಾಡೋದು ನಿಮ್ಮ ಸ್ಕಿನ್. ನೆಗ್ಲೆಕ್ಟ್ ಮಾಡೋಕ್ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್.